ಅವನು ಕೂಡ ಇವತ್ತೇನೋ ನಿರ್ಧಾರ ಮಾಡ್ಕೊಂಡೇ ಬಿಟ್ಟಿದ್ದೀನಿ, ಮಾತಾಡ್ತೀನಿ ಅಂತ ಹೇಳ್ದ. ಅದೇನು ಮಾಡ್ತಾನೋ ಏನೋ. ಹೌದು ಅತ್ತೆ, ಇವತ್ತೆಲ್ಲರ ಮುಂದೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದಾನೆ. ಹಾಯ್ ಅಮೃತ ಮೇಡಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ ಮೇಡಮ್. ಹಾಯ್ ಸರ್. ಹಾಯ್. ಮ್ಯಾಮ್, CSR ಫೈಲ್ ಫಂಡಿಗೆ ನಿಮ್ದೊಂದು ಸೈನ್ ಬೇಕಾಗಿತ್ತು. ಏನು ರಮೇಶ್, ಆಫೀಸ್ ಕೆಲಸನ ಫಂಕ್ಷನಿಗೆ ತೊಗೊಂಡು ಬಂದಿದ್ದೀರಾ? ಯಾರಾದರೂ ನೋಡಿದ್ರೆ ಇವಳು ಎಂಥ ಕೆಟ್ಟ ಬಾಸು ಅಂತ ಅನ್ಕೋತಾರೆ. ಅಯ್ಯೋ, ಹಾಗೇನಿಲ್ಲ ಮೇಡಮ್. ಈ ಫೈಲು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಮೂವ್ ಮಾಡಬೇಕಾಗಿತ್ತು. ಹೇಗಿದ್ರೂ ಇಲ್ಲಿ ಬರೋದಿತ್ತಲ್ಲ, ಅದಕ್ಕೆ ತಂದುಬಿಟ್ಟೆ. ಸರಿ ಹೋಯ್ತು. ಸೈನ್ ಮಾಡಬೇಕಾ? ನನಗೆ ಕೊಡಿ, ಮಾಡ್ತೀನಿ. ಹೌದು ಅತ್ತೆ, ಅಮ್ಮು ಅಕ್ಕ ನಿಮ್ಮ ಸೈನ್ನ ಸಖತ್ತಾಗಿ ಹಾಕ್ತಾಳೆ. ಚಿಕ್ಕ ವಯಸ್ಸಿಂದನೂ ಅವಳು ನಿಮ್ಮನ್ನು ಇಮಿಟೇಟ್ ಮಾಡ್ತಿದ್ಲು. ಏ ಕಳ್ಳಿ, ನನ್ನ ಸೈನ್ನ ಫೋರ್ಜರಿ ಮಾಡ್ತೀಯ ನೀನು? ಈಗಲೂ ಕಾಲ ಮಿಂಚಿಲ್ಲ ಅಮ್ಮ. ನೀನು ಬಂದು ಕಂಪ್ನಿ ಜಾಯ್ನ್ ಆಗಬಹುದು. ನೀನು ಆವಾಗ ಫೋರ್ಜರಿ ಸೈನ್ ಮಾಡಬೇಕಾಗಿಲ್ಲ, ಎಲ್ಲ ನಿಂದೇ ಅಥಾರಿಟಿ. ಕರೆಕ್ಟು ಮೇಡಮ್. ನಿಮಗಿರೋ ಟ್ಯಾಲೆಂಟ್ಗೆ ನೀವು ದೇವಕಿ ಮೇಡಮ್ ಥರನೇ ಆಗ್ತೀರಾ. ಈಗ ನೆಕ್ಸ್ಟ್ ಏನು ಮಾಡ್ತೀರಾ ಮೇಡಮ್? ಸರ್ ಜೊತೆ ಸೇರಿಕೊಂಡು ಹೊಸ ಹೊಸ ವೆಂಚರ್ಸ್ ಏನಾದರೂ ಸ್ಟಾರ್ಟ್ ಮಾಡ್ತೀರಾ, ಅಥವಾ ಹಳ್ಳಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗ್ತೀರಾ? ಅಮೃತ ಏನೇ ಮಾಡಿದ್ರು ಸರಿಯಾಗಿ ನಿರ್ಧಾರ ಮಾಡಿರ್ತಾಳೆ. ನೀವು ಹೋಗಿ ಫಂಕ್ಷನ್ ಅಟೆಂಡ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಆದಿ, ಏನೇ ನಿಂದು ಒಳ್ಳೆ ಬೇತಾಳ ಥರ ಹಿಂದೆನೆ ಬರ್ತೀಯಲ್ಲ? ಏನಂದೆ? ಒಳ್ಳೆ ಬೇತಾಳ ಥರ ಇದಲ್ಲ. ಆಗ್ಲೇ ಅಲ್ಲೇನಂದೆ? ನಾನೇನಂದೆ? ಎಲ್ರು ಕಣ್ಣಲ್ಲೂ ನೀರು ಹಾಕಿಸ್ತೀನಿ ಅಂತ ಹೇಳಿ ವೇಟ್ ಅಂಡ್ ಸಿ ಅಂದ್ಯಲ್ಲ, ಏನದು? ಅದೆಲ್ಲ ಹೇಳೋಕ್ಕಾಗಲ್ಲ. ಅದಿ ತಮಾಷೆ ಮಾಡ್ಬೇಡ. ಯಾರು ನಾನಾ? ನನ್ನ ನೋಡಿದ್ರೆ ತಮಾಷೆ ಮಾಡ್ತಾ ಇರೋ ಥರ ಅನಿಸ್ತಾ ಇದೆಯಾ? ಎಲ್ಲರೂ ನನ್ನ ಹತ್ರ ಬಂದು ಹಲ್ಕಿರ್ಕೊಂಡು ಕಂಗ್ರ್ಯಾಚುಲೇಷನ್ಸ್ ಆದಿ, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಿದ್ರೆ ತಲೆ ಮೇಲೆ ಆ್ಯಪಲ್ ಇಟ್ಟು ಕತ್ತಿ ಎಷ್ಟೋ ಥರ ಫೀಲ್ ಆಗ್ತಾ ಇದೆ. ತಮಾಷೆ ಅಂತೆ, ತಮಾಷೆ. ಆದಿ, ಕಾಮ್ ಡೌನ್, ಕಾಮ್ ಡೌನ್. ಇದೆಲ್ಲ ಇನ್ನು ಸ್ವಲ್ಪ ಹೊತ್ತಷ್ಟೆ. ಸ್ವಲ್ಪ ಹೊತ್ತಂದ್ರೆ ಏನರ್ಥ? ಲುಕ್, ನನ್ನ ಪ್ಲ್ಯಾನ್ನೆಲ್ಲ ನಿನ್ನ ಹತ್ರ ಹೇಳೋಕ್ಕಾಗಲ್ಲ. ಸಾರಿ ಬಟ್ ನಾಟ್ ಸಾರಿ. ಹೋಗ್ತಾ ಇದೆ. ಆದಿ, ಕೂಗ್ಬೇಡ. ನನ್ನ ಹೆಸರನ್ನ ಹೀಗೆ ಕರೆಯೋ ರೈಟ್ಸ್ ನಿಮ್ಗೆ ಯಾರೂ ಕೊಟ್ಟಿಲ್ಲ. ಆದಿ ನೋಡು, ನೀನು ಹೀಗೆ ಏನೋ ಒಂದು ಮಾಡಕ್ಕೆ ಹೋಗಿನೇ ಪ್ರತಿಯೊಬ್ಬರ ಲೈಫು ಹಾಳಾಗ್ತಿದೆ. ಮೊದಲು ನಿಮ್ಮ ಅಕ್ಕನ ಮದುವೆಲಿ, ಆಮೇಲೆ ನಮ್ಮ ಮದುವೆಲಿ. ನಮ್ಮ ಮದುವೆನ ನನಗೆ ಕೇಳಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಇವಾಗ ಏನು ಮಾಡಕ್ಕೆ ಹೊಟ್ಟಿದ್ಯಾ? ಮಾಡಿರೋದನ್ನೆಲ್ಲ ಸರಿ ಮಾಡಕ್ಕೆ ಹೊಟ್ಟಿದ್ದೀನಿ. ಅಂದರೆ ಅದನ್ನೇ ವೆಯ್ಟ್ ಆ್ಯಂಡ್ ವಾಚ್ ಅಂದಿದ್ದು. ಆದಿ, ನಿಂತ್ಕೋ. ಸಾರಿ ಅಮ್ಮ, ಅದು ಆದಿ. ಲಕ್ಷ್ಮಿ, ಒಂದು ನಿಮಿಷ. ಆದಿ ತಗೊಳ್ತಾ ಇರೋ ನಿರ್ಧಾರ ನಿಂಗೂ ಒಳ್ಳೇದು. ನೀನಂತೂ ಒಂದು ಹೆಜ್ಜೆ ಮುಂದಿಡಲಿಲ್ಲ. ಐ ಅಂಡರ್ಸ್ಟ್ಯಾಂಡ್. ನಿಮ್ಮ ತಾತನ ಮಾತಿಗೆ ಕಟ್ಬಿದ್ದಿದೆಯಾ ಅಲ್ವಾ?